ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಕಾರ್ನ್ ಚಿಲ್ಲಿ ಮಾಡುವಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಒಂದು ಚೈನೀಸ್ ಫುಡ್ ಥರ ಇರುತ್ತೆ ಇದು, ತಿನ್ನೋರಿಗೆ. ಒಂದೆರಡು ಕಾರ್ನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಬೇಯಿಸಬೇಕು. ಬಿಸಿ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸುವ ಇದನ್ನು. ಆಮೇಲೆ ಇದಕ್ಕೆ ಏನೆಲ್ಲ ಬೇಕು ಅಂದರೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಜೀರಾ ಪೌಡರ್, ಆಮೇಲೆ ಸ್ವಲ್ಪ ಇದು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಟೊಮೆಟೊ ಸಾಸ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಸಾಸ್, ಸ್ವಲ್ಪ ಪಿಜ್ಜಾ ಸಾಸ್ ಕೂಡ ತೊಗೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್, ಈರುಳ್ಳಿ, ಚಿಲ್ಲಿ ಫ್ಲೇಕ್ಸನ್ನು ಕೂಡ ತೊಗೊಂಡಿದ್ದೀನಿ, 2 ಪ್ಯಾಕೆಟ್. ಇದನ್ನೀಗ ಮೊದಲಿಗೆ ಬೇಯಿಸುವ. ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಈಗ ಕಾರ್ನನ್ನು ಹಾಕೋದಕ್ಕೆ ಬೇಯ್ತಾ ಉಂಟು. ಕಾರ್ನ್ ಸ್ವಲ್ಪ ಹೊತ್ತು ಬೇಯುತ್ತಿದ್ದು ಬೆಂದಿದೆ. ಇನ್ನೊಂದು ಪಾತ್ರೆಗೆ ಇದನ್ನು ಸೋಸಬೇಕು. ಇದನ್ನು ನೀರಲ್ಲಿ ಸಪ್ರೇಟ್ ಮಾಡುವ. ನೋಡಿ, ಸ್ವೀಟ್ ಕಾರ್ನ್ ಬೆಂದಿದೆ. ಇದು ಕಾರ್ನ್ ಬೆಂದಿದೆ. ಇನ್ನು ಕಾರ್ನ್ಫ್ಲೋರು ಮತ್ತು ಅದು ಒಂದು ಸ್ಪೂನಷ್ಟು ಇದು ಪೆಪ್ಪರ್, ಜೀರಾ ಪೌಡರ್ ಹಾಕಿ ಮಿಕ್ಸ್ ಮಾಡುವ. ಅದಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೀನಿ. ಎಣ್ಣೆಹಣ್ಣು ಸ್ವಲ್ಪ ಫ್ರೈ ಮಾಡಿ ತೆಗಿಲಿಕ್ಕೆ ಉಂಟಿದು. ಎಣ್ಣೆಹಣ್ಣು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ನೋಡಿ, ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಟ್ಟದ್ದು ಇದಕ್ಕೆ ಹಾಕುವ. ಫ್ರೈ ಮಾಡಿ ತೆಗೆಯುವುದನ್ನು. ಫ್ರೈ ಮಾಡಿ ಆಯ್ತಲ್ಲ, ಫ್ರೈ ಮಾಡಿಲ್ಲ, ತೆಗೆದಿದ್ದೀನಿ. ಇನ್ನು ಕಾರ್ನು ಚಿಲ್ಲಿ ರೆಡಿ ಮಾಡುವ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಕೇಸರಿ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಯಾವುದು ಹಾಕ್ಬೋದು, ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು. ತುಪ್ಪದಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇರೆ ಕೊಡುತ್ತೆ, ಅದಕ್ಕೋಸ್ಕರ ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಕ್ಯಾಪ್ಸಿಕಮ್, ಈರುಳ್ಳಿಯನ್ನು ಮೊದಲೇ ಹಾಕ್ತಾಯಿದ್ದೀನಿ ನಾನು. ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡುವ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನಂತರ ಮಿಕ್ಸ್ ಮಾಡಿದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಕಾರ್ನಲ್ಲೀಗ ಸಿಗುತ್ತಲ್ಲ, ಚೆನ್ನಾಗಿ ಈ ಥರ ಮನೆಯಲ್ಲೇ ಮಾಡಿಕೊಳ್ಬೋದು. ತುಂಬ ಟೇಸ್ಟ್ ಕೂಡ ಇರುತ್ತೆ. ಹೊರಗಡೆ ಎಲ್ಲ ಮಕ್ಕಳು ತಿಂದು ಬಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹೊಟ್ಟೆಗೆಲ್ಲ ಮಕ್ಕಳು ಸರಿ ಇರೋದಿಲ್ಲ. ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿ ಪಡ್ತಾರೆ. ಸ್ವಲ್ಪ ಹೊತ್ತಿಗೆ ಮಿಕ್ಸ್ ಮಾಡೋದಕ್ಕೆ ಇದನ್ನು. ಸ್ವಲ್ಪ ಉಪ್ಪು ಮತ್ತು ಲಿಂಬೆ ರಸವನ್ನು ಹಾಕಿದ್ದೀನಿ. ಈಗ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಸ್ವಲ್ಪ, ಆಮೇಲೆ ಟೊಮೆಟೊ ಸಾಸ್ ಸ್ವಲ್ಪ, ಒಂದು 2-3 ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಪಿಜ್ಜಾ ಸಾಸ್ ಖಾರಕ್ಕೆ, ಪಿಜ್ಜಾ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಫುಡ್ ಕಲರ್ ಕೂಡ ಹಾಕೋಬೋದು. ನನ್ನ ಹತ್ರ ಹಾಕಲಿಲ್ಲ, ಬೇಡ ಅಂತ ಹೇಳಿ. ಚೆನ್ನಾಗಾಗುತ್ತೆ ಫುಡ್ ಕಲರ್ ಹಾಕಿದರೆ, ಕಲರ್ ಚೆಂದ ಕಾಣುತ್ತೆ. ಆದರೆ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಹೆಲ್ದಿಯಾಗಿ ಕೊಡುವಂತ ಹೇಳಿ ಈಗ ಇದು ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ಹಾಕೋಬೇಕು. ಗ್ಯಾಸನ್ನು ಸ್ಲೋ ಮಾಡಿ ಹಾಕಿಬಿಡುವ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರೀಮಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ
ಒಂದು ಸ್ಪೂನು ಹಾಕಲಿಲ್ಲ, ಸ್ವಲ್ಪ ಆಯಿತಾ, ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಕ್ರೀಮಿಯಾಗಿ ತುಂಬ ಟೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಕಾರ್ನನ್ನು ಹಾಕುವ, ಇದಕ್ಕೆ ಫ್ರೈ ಮಾಡಿಟ್ಟ ಕಾರ್ನನ್ನು ಇದಕ್ಕೆ ಹಾಕುವ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇನ್ನು ಮಿಕ್ಸ್ ಮಾಡಿ ತೆಗೆದ್ರೆ ಆಯಿತು. ನೋಡಿ, ಕಾರ್ನ್ ಚಿಲ್ಲಿ ರೆಡಿ ಆಯಿತು ನಮ್ಮದು. ನೋಡಿ, ಪ್ಲೇಟಿಗೆ ಹಾಕಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ತೊಗೊಂಡು ಬಂದು ಈ ಥರ ಕಾರ್ನ್ ಚಿಲ್ಲಿ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಸೂಪರಾಗಿರುತ್ತೆ. ವಿಡಿಯೋ ಎಷ್ಟಾದರೆ ಬೇಡಿಗೆ ಒಂದು ಲೈಕ್ ಕೊಡಿ, ಬಿಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.